ಹಲೋ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು GS ಕಿಚನ್ ವ್ಲಾಗ್ಸ್ ಆ್ಯಂಡ್ ಕ್ರಿಯೇಷನ್ಸ್. ಸ್ನೇಹಿತರೆ, ಯಾರೆಲ್ಲ ಹೊಸದಾಗಿ ನಾನು ಹಾಕುವಂಥ ವೀಡಿಯೋಸ್ನ ನೋಡ್ತಾ ಇರ್ತೀರಾ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋನ ನೋಡಿ ಅಂತ ಕೇಳ್ಕೊತೀನಿ. ಹಾಗೆಯೇ ಇವತ್ತಿನ ವೀಡಿಯೋದಲ್ಲಿ 3 ಥರದ ಬೇಬಿ ಕುಚ್ಚನ್ನು ಹಾಕಿ ತೋರಿಸ್ತಾ ಇದ್ದೀನಿ. ಅದಕ್ಕೋಸ್ಕರ ಅಂತ ಇಲ್ಲಿ ನಾನು ಥ್ರೆಡ್ನ ಪ್ರಿಪೇರ್ ಮಾಡ್ಕೋತಾ ಇದ್ದೀನಿ. ನೀವು ಈ ರೀತಿ ಈಗ ನಾನು ಯಾವ ರೀತಿ ಸುತ್ಕೋತಾ ಇದ್ದೀನಿ ಅಲ್ವಾ, ಆ ಥರ ಏನಾದರೂ ಥ್ರೆಡ್ನ ಸುತ್ತಕೊಂಡ್ರೆ ಒಂದು 2 ನೀಡಲ್ಗೆ ನೀವು ಈ ರೀತಿ ಥ್ರೆಡ್ನ ಸುತ್ತಕೊಂಡ್ರೆ ಸಾಕು, ಪೂರ್ತಿ ಸ್ಯಾರಿನ ಕಂಪ್ಲೀಟ್ ಮಾಡ್ಕೋಬೋದು. ಮತ್ತು ಇನ್ನೊಂದೇನೆಂದರೆ, ನೀವು ಎಷ್ಟು ಉದ್ದ ಬೇಕಾದರೂ ಇಲ್ಲಿ ನಾವು ಎಳೆಗಳನ್ನ ತಕ್ಕೋಬೋದು. ನಾವು ಎಕ್ಸಾಮ್ ಪ್ಯಾಡ್ ಇಟ್ಕೊಂಡು ಮಾಡ್ಕೋತೀವಿ ಈ ಥರ ಥ್ರೆಡ್ನ ಅಂತಂದರೆ ಒಂದು ಲಿಮಿಟ್ ಇರುತ್ತೆ ಲೆಂತಲ್ಲಿ. ಸೊ ಈ ರೀತಿ ಮಾಡ್ಕೊಳ್ಳೋದ್ರಿಂದ ನಾವು ಎಷ್ಟು ಉದ್ದ ಬೇಕಾದರೂ ಎಳೆಗಳನ್ನ ತೆಗೆದು ಕುಚ್ಚಾಕೋದಕ್ಕೆ ಥ್ರೆಡ್ಗಳನ್ನ ರೆಡಿ ಮಾಡ್ಕೋಬೋದು. ಈಗ ನೋಡಿ, ನಾನಿಲ್ಲಿ 40 ಎಳೆ ಥ್ರೆಡ್ನ ತೊಗೊಂಡಿದ್ದೀನಿ. ಈ ಕುಚ್ಚು ನಾನು ತುಂಬ ಹತ್ತಿರ ಹಾಕಬೇಕು ಅಂತ ಅಂದ್ಕೊಂಡಿದ್ದೀನಿ. ಸೊ ಹಾಗಾಗಿ ಒಂಥರ ಡಿಫ್ರೆಂಟಾಗಿರುತ್ತೆ ಈ ಬೇಬಿ ಕುಚ್ಚು. ಅದಕ್ಕೋಸ್ಕರ ನಾವು 35ರಿಂದ 40 ಎಳೆ ಅಷ್ಟು ಮಾತ್ರನೇ ಈ ಬೇಬಿ ಕುಚ್ಚಿಗೆ ನಾವು ತೊಗೋಬೇಕಾಗತ್ತೆ. ಸೊ ಇಲ್ಲಿ ನಾನು 40 ಎಳೆ ಥ್ರೆಡ್ನ ತೊಗೊಂಡು ಇದನ್ನು ಸ್ಟ್ರೈಟ್ನಿಂಗ್ ಮಾಡಿಕೊಂಡು ಎತ್ತಿಟ್ಕೋತೀನಿ. ನೀವು ಕೂಡ ಅಷ್ಟೇ ಸ್ಟ್ರೈಟ್ನಿಂಗ್ ಮಾಡ್ಕೊಳ್ಳಿ ಅಥವಾ ಐರನ್ ಮಾಡಿಕೊಂಡು ತೊಗೋಬೇಕಾಗತ್ತೆ. ಇಲ್ಲಿ ನೋಡಿ, ಆಲ್ರೆಡಿ ಒಂದು ಕುಚ್ಚನ್ನು ಹಾಕ್ಕೊಂಡಿದ್ದೀನಿ. ನಾವು ನಾರ್ಮಲ್ಲಾಗಿ ಬೇಬಿ ಕುಚ್ಚನ್ನ ಹಾಕೋಬೇಕಾದ್ರೆ ಏನು ಮಾಡ್ತೀವಿ, ಒಂದು ಕುಚ್ಚಿಂದ ಇನ್ನೊಂದು ಕುಚ್ಚಿಗೆ ಒಂದು 3/4 ಇಂಚ್ ಅಥವಾ 1 ಇಂಚ್ ಆಗುವಷ್ಟು ಜಾಗನ ಬಿಟ್ಟು ಹಾಕ್ತೀವಿ. ಆದರೆ ಈ ಬೇಬಿ ಕುಚ್ಚಲ್ಲಿ ಒಂದು 1/4 ಇಂಚ್ ಆಗುವಷ್ಟು ಅಷ್ಟೇ ನಾವು ಜಾಗನ ಬಿಟ್ಕೋಬೇಕಾಗತ್ತೆ. ಅಥವಾ ಇದಕ್ಕಿಂತ ಹತ್ತಿರ ಕೂಡ ಇಟ್ಕೊಂಡು ನಾವು ಕುಚ್ಚುಗಳನ್ನ ಕಟ್ಕೋಬೋದು. ನೋಡಿ, ಇಲ್ಲಿ ನಾನು ಒಂದು 1/4 ಇಂಚ್ ಆಗುವಷ್ಟು ಜಾಗನ ಬಿಟ್ಟು ಈ ರೀತಿ ನೀಡಲ್ನ ಚುಚ್ಚಿ ಥ್ರೆಡ್ನ ತೊಗೊಂಡು ಬರ್ತಾಯಿದ್ದೀನಿ. ಥ್ರೆಡ್ನ ತಂದು ನೋಡಿ, ಈ ರೀತಿ ಪಕ್ಕದಲ್ಲಿ ನಾವೇನು ಕುಚ್ಚು ಮಾಡ್ಕೊಂಡಿರ್ತೀವಲ್ಲ ಅದೇ ಲೆಂತಿಗೆ ಕರೆಕ್ಟಾಗಿ ಹಿಡ್ಕೊಂಡು ನಾಟ್ ಹಾಕ್ಕೋಬೇಕಾಗತ್ತೆ. ಅಂದರೆ ಕುಚ್ಚಿಗೆ ಗಂಟನ್ನು ಕಟ್ಕೋಬೇಕು. ನೋಡಿ, ಇಲ್ಲಿ ನಾನು ಯಾವ ರೀತಿ ಮಾಡ್ಕೋತಾ ಇದ್ದೀನಲ್ವ, ಅದೇ ರೀತಿ ನೀವು ಕೂಡ ಕುಚ್ಚನ್ನು ನಾಟ್ ಹಾಕ್ಕೋಬೇಕಾಗತ್ತೆ. ನಾಟ್ ಹಾಕಿ ಆದಮೇಲೆ ಪಕ್ಕದಲ್ಲಿ ನಾವು ಯಾವ ಲೆಂತಲ್ಲಿ ಕಟ್ಕೊಂಡಿರ್ತೀವೋ ಕುಚ್ಚು ಅದೇ ಲೆಂತ್ಗೆ ಇದನ್ನು ಕೂಡ ಟ್ರಿಮ್ ಮಾಡ್ಕೋಬೇಕು ಅಥವಾ ಕಟ್ ಮಾಡ್ಕೋಬೇಕಾಗತ್ತೆ. ನೋಡಿ, ಇದೇ ಥರ ಪಕ್ಕದಲ್ಲಿ ಇನ್ನೂ ಒಂದು ಕುಚ್ಚನ್ನು ಹಾಕಿ ತೋರಿಸ್ತೀನಿ. ಆದಷ್ಟು ಗ್ಯಾಪು ಈ ಒಂದು ಬೇಬಿ ಕುಚ್ಚಲ್ಲಿ ಕಡಿಮೆನೇ ಬಿಟ್ಕೋಬೇಕಾಗತ್ತೆ. ಮತ್ತು ನಾರ್ಮಲ್ಲಾಗಿ ನೀವು ಬೇಬಿ ಕುಚ್ಚಿಗೆ ಯಾವ ರೀತಿ ರೇಟ್ನ ಫಿಕ್ಸ್ ಮಾಡಿರ್ತೀರಲ್ವ, ಒಂದು 250 ರುಪೀಸ್ ಅಂತ ಅಂದ್ಕೊಳ್ಳೋಣ. ಏರಿಯಾ ವೈಸ್ ಕೂಡ ಡಿಪೆಂಡ್ ಆಗಿರುತ್ತೆ. ಈ ಬೇಬಿ ಕುಚ್ಚಿಗೆ ನೀವು ನಾರ್ಮಲ್ಲಾಗಿ ಹಾಕೋ ಬೇಬಿ ಕುಚ್ಚಿಗಿಂತ ಒಂದು 50 ರುಪೀಸ್ ಅಥವಾ 100 ರುಪೀಸ್ ಜಾಸ್ತಿನ ಚಾರ್ಜ್ ಮಾಡಬೇಕಾಗುತ್ತೆ. ಯಾಕಂದರೆ ತುಂಬ ಹತ್ತಿರ ನಾವು ಕುಚ್ಚುಗಳನ್ನ ಕಟ್ಟಿರ್ತೀವಿ, ತುಂಬ ಟೈಮ್ ಹಿಡ್ದಿರುತ್ತೆ ನಮಗೆ ಹಾಕೋದಕ್ಕೆ. ಹಾಗಾಗಿ ಆದಷ್ಟು ನಾರ್ಮಲ್ ಬೇಬಿ ಕುಚ್ಚಿಗಿಂತ ಈ ಬೇಬಿ ಕುಚ್ಚಿಗೆ ನೀವು ಸ್ವಲ್ಪ ಜಾಸ್ತಿನೇ ಚಾರ್ಜ್ ಮಾಡಬೇಕಾಗುತ್ತೆ. ಸ್ನೇಹಿತರೆ, ಈ ಬೇಬಿ ಕುಚ್ಚನ್ನು ಟ್ರೈ ಮಾಡಿ ನೋಡಿ, ನಿಜವಾಗ್ಲೂ ತುಂಬ ಅಂದರೆ ತುಂಬಾ ಚೆನ್ನಾಗಿರುತ್ತೆ. ಸ್ಯಾರಿಗೊಳ್ಳೆ ಮುತ್ತು ಪೋಣಿಸೋದು ಅಂತ ಅಂತಾರಲ್ಲ, ಆ ಥರ ಕಾಣಿಸ್ತಾ ಇರುತ್ತೆ. ಅಷ್ಟು ನೀಟಾಗಿ ಈ ಡಿಸೈನ್ ಬರುತ್ತೆ, ಈ ಬೇಬಿ ಕುಚ್ಚು ಡಿಸೈನ್ ಬರುತ್ತೆ. ಸೊ ಹಾಗಾಗಿ ಆದಷ್ಟು ನಿಮ್ಮ ಒಂದು ಸ್ಯಾರಿಗಾದ್ರೂ ಈ ರೀತಿ ಕುಚ್ಚನ್ನು ಕಟ್ಕೊಳ್ಳಿ. ನಿಜವಾಗ್ಲೂ ತುಂಬ ಅಂದರೆ ತುಂಬಾ ಚೆನ್ನಾಗಿ ಕಾಣಿಸುತ್ತೆ. ಈಗ 3 ಆಯ್ತಲ್ವ, 3 ಕುಚ್ಚು ಒಂದು ಕಲರಲ್ಲಿ ಕಟ್ಟಿದ್ದೀನಿ. ಈಗ ಇನ್ನೊಂದು ಕಲರಲ್ಲಿ ಕಟ್ಕೊಳ್ಳಿ. ನಾನೀಗ ಇಲ್ಲಿ 3 ಅಷ್ಟೇ ಕಟ್ಟಿ ತೋರಿಸಿರೋದು. ಅಂದರೆ ಆ ಥರ ನಾವು ಕಲರ್ ವೈಸು ಮಾಡ್ಕೊಂಡು ಹೋಗಬೇಕಾಗತ್ತೆ. 1 ಕಲರು ಕುಚ್ಚು, ಇನ್ನೊಂದು ಕಲರ್ ಕುಚ್ಚು, ಅಥವಾ 4 ಕಲರು, 4, 5 ಈ ಥರ ನಿಮಗೆ ಎಷ್ಟು ಬೇಕೋ ಅಷ್ಟನ್ನ ಕಟ್ಕೊಂಡು ಹೋಗಬೇಕಾಗತ್ತೆ. ಈಗ ನೆಕ್ಸ್ಟ್ ಬೀಡ್ಸ್ ಹಾಕಿ ಇನ್ನೊಂದು ಥರದ ಬೇಬಿ ಕುಚ್ಚನ್ನು ತೋರಿಸ್ತಾ ಇದ್ದೀನಿ. ಇದನ್ನು ಕೂಡ ಅಷ್ಟೇ ನಾನು ಅಂಗಡೀಲಿ ನೋಡಿದ್ದೆ. ನಾನು ಸ್ಯಾರಿ ಕೊಡೋಕ್ಕೆ ಹೋದಾಗ ಒಬ್ಬರು ಯಾರೋ ಹಾಕ್ಸಿ ಇಟ್ಟಿದ್ರು. ಸೊ ಅಲ್ಲಿ ಈ ಡಿಸೈನ್ನ ನೋಡಿದ್ದು ತುಂಬ ಅಂದರೆ ತುಂಬಾ ಚೆನ್ನಾಗಿ ಕಾಣಿಸ್ತಾ ಇತ್ತು ಸ್ನೇಹಿತರೆ. ಸೊ ಹಾಗಾಗಿ ಈ ಕುಚ್ಚನ್ನು ಹಾಕಿ ತೋರಿಸ್ತಾ ಇದ್ದೀನಿ. ಅದಕ್ಕೋಸ್ಕರ ಅಂತ ಇಲ್ಲಿ ನಾವು ನೋಡಿ, ನಾರ್ಮಲ್ ಹೆಮ್ಮಿಂಗ್ ನೀಡಲ್ಗೆ ಈ ರೀತಿ ಒಂದು 3 ಎಳೆ ಥ್ರೆಡ್ನ ಮಾಡಿಕೊಂಡು ನಾವು ಹಾಕ್ಕೊಂಡಾಗ ಅದು 6 ಎಳೆ, ಮತ್ತು ಅದು ಡಬಲ್ ಆದಾಗ 12 ಎಳೆ ಈ ರೀತಿ ಆಗುತ್ತೆ.
ಈ ಥರ ಗಂಟು ಹಾಕ್ಕೊಂಡು ನೋಡಿ ಈ ಥರ ಫ್ಲವರ್ ಬೀಡನ್ನ ಯೂಸ್ ಮಾಡ್ಕೋಬೇಕು ಈ ಡಿಸೈನ್ಗೆ. ಈಸಿಯಾಗಿ ನಾನು ಯಾವ ರೀತಿ ಕಾಟನ್ ಥ್ರೆಡ್ಡಿಂದ ಬೀಡನ್ನ ಥ್ರೆಡ್ ಒಳಗಡೆ ಇನ್ಸರ್ಟ್ ಮಾಡ್ಕೋತಾ ಇದ್ದೀನಲ್ವ, ಅದೇ ಥರ ನೀವು ಕೂಡ ಈಸಿಯಾಗಿ ಬೀಡನ್ನ ಹಾಕ್ಕೋಬೋದು. ಯಾವುದೇ ಬೀಡ್ ಆಗಿರ್ಬೋದು ಸ್ನೇಹಿತರೆ, ಈ ಥರ ನೀವು ಹಾಕಿ ನೋಡಿ, ತುಂಬ ಬೇಗ ನಾವು ಡಿಸೈನ್ನ ಕಂಪ್ಲೀಟ್ ಮಾಡ್ಕೋಬೋದು. ಈಗ ಈ ಎರಡು ಥ್ರೆಡ್ನು ಸೇರಿಸಿ ಒಂದು ಈ ರೀತಿ ನಾಟ್ ಹಾಕ್ಕೋಬೇಕಾಗತ್ತೆ. ನಾಟ್ ಹಾಕ್ಕೊಂಡು ಮಧ್ಯದಲ್ಲಿ ನಾವು ಕುಚ್ಚನ್ನು ಕಟ್ಕೋಬೇಕು. ನೋಡಿ ಈ ಥರ ಮುಂಚೆನೇ ನಾವು ಥ್ರೆಡ್ಗಳನ್ನೆಲ್ಲ ಪೋಣಿಸಿ ಇಟ್ಕೊಂಡಿರ್ತೀವಲ್ವ, ಆ ಥ್ರೆಡ್ಡಿಂದ ಕುಚ್ಚನ್ನು ಕಟ್ಕೋಬೇಕಾಗತ್ತೆ. ನಾನು ಆಲ್ಮೋಸ್ಟ್ ಎಲ್ಲ ಕುಚ್ಚಿಗೂ ಇದೇ ರೀತಿಯೇ ನಾಟ್ ಹಾಕ್ಕೊಳ್ಳೋದು. ನಾನು ಎಷ್ಟು ವರ್ಷದಿಂದ ಕುಚ್ಚಾಕ್ತೀನಿ ಆವಾಗಿಂದನೂ ನಾನು ಇದೇ ರೀತಿ ನಾಟ್ ಹಾಕ್ಕೊಳ್ಳೋದು ರೂಢಿ ಮಾಡ್ಕೊಂಡಿರೋದು. ಯಾವತ್ತೂ ಎಲ್ಲೂ ಕೂಡ ಒಂದು ಕುಚ್ಚೂ ಬಿಚ್ಚೋಗಿಲ್ಲ. ಸೊ ಹಾಗಾಗಿ ಆದಷ್ಟು ನೀವು ಕೂಡ ಈ ರೀತಿಯೇ ನಾಟ್ ಹಾಕ್ಕೊಳ್ಳೋದಕ್ಕೆ ಟ್ರೈ ಮಾಡಿ. ಕುಚ್ಚು ತುಂಬಾ ಸೆಕ್ಯೂರ್ ಆಗಿರುತ್ತೆ. ಈಗ ನಾಟ್ ಹಾಕಿದ್ದಾಯಿತು. ನೋಡಿ ಈ ಥರ ಕಾಣಿಸ್ತಾ ಇರುತ್ತೆ ಈ ಕುಚ್ಚು. ಎಷ್ಟು ಲೆಂತ್ ಬೇಕು ಕುಚ್ಚು ನೋಡಿಕೊಂಡು ನಾವು ಕಟ್ ಮಾಡ್ಕೋಬೇಕಾಗತ್ತೆ. ಇಲ್ಲಿ ನಾನು ಒಂದೇ ಕುಚ್ಚನ್ನೇ ತೋರಿಸಿರೋದು. ಸೊ ಇದೇ ಥರ ಇನ್ನು ಪೂರ್ತಿ ಸ್ಯಾರಿನ ನಾವು ಕಂಪ್ಲೀಟ್ ಮಾಡ್ಕೊಂಡು ಹೋಗಬೇಕಾಗತ್ತೆ. ನೆಕ್ಸ್ಟು ನೀವು ಇನ್ನೊಂದು ನಾಟ್ ಹಾಕ್ಕೋಬೇಕು ಅಂದರೆ, ಇನ್ನೊಂದು ಬೀಡ್ ಹಾಕ್ಕೋಬೇಕು ಅಂತಂದರೆ ಪಕ್ಕದಲ್ಲೇ ಹಾಕ್ಕೋಬೇಕಾಗತ್ತೆ. ತುಂಬ ಡಿಸ್ಟೆನ್ಸ್ ಎಲ್ಲ ಕೊಡೋದಕ್ಕೆ ಹೋಗಬಾರ್ದು. ಈಗ ಇಲ್ಲಿ ಇನ್ನೊಂದು ಥರದ ಬೇಬಿ ಕುಚ್ಚನ್ನು ಹಾಕಿ ತೋರಿಸ್ತಾ ಇದ್ದೀನಿ. ಇದನ್ನು ಕೂಡ ನಾನು ಬೀಡ್ಸ್ ಹಾಕಿನೇ ಮಾಡ್ಕೋತಾ ಇರೋದು. ಇಲ್ಲಿ ನಾನು ನಾರ್ಮಲ್ ಹೆಮ್ಮಿಂಗ್ ನೀಡಲ್ಗೆ 3 ಎಳೆ ಥ್ರೆಡ್ನ ಹಾಕಿದ್ದೀನಿ. ಅದು ಡಬಲ್ ಆದಾಗ 6 ಎಳೆ ಆಗುತ್ತೆ. ಸೊ ಈಗ ನೋಡಿ ನಾವು ಈ ಥರ ನೀಡಲ್ನ ಚುಚ್ಚಿ ಥ್ರೆಡ್ನ ಮೇಲೆ ತಂದಾಗ ಅದು 6 ಎಳೆ ಇರೋದು ಡಬಲ್ ಆಗಿ 12 ಎಳೆ ಆಗುತ್ತೆ. ಸೊ ಹಾಗಾಗಿ ಆದಷ್ಟು ಒಂದು 3 ಎಳೆನಲ್ಲೇ ನೀವು ಹಾಕ್ಕೋಬೇಕಾಗತ್ತೆ. ಯಾಕಂದರೆ ಕೆಲವೊಂದು ಬೀಡ್ಸ್ ಹೋಲ್ ದೊಡ್ಡದಿರುತ್ತೆ, ಕೆಲವೊಂದು ಬೀಡ್ಸ್ ಹೋಲು ಚಿಕ್ಕದಿರುತ್ತೆ. ಇಲ್ಲಿ ನಾವು ಎಳೆಗಳು ಜಾಸ್ತಿ ತೊಗೊಂಡಾಗ ಏನಾಗುತ್ತೆ, ಅದು ತ್ರಿಬಲ್ ಆದಾಗ ಇವಾಗ 12 ಎಳೆ ಏನಾಯ್ತಲ್ವ ಅದು ಜಾಸ್ತಿ ಆಗಿ ಕೆಲವೊಂದು ಬೀಡ್ಸ್ಗಳು ಈ ಥ್ರೆಡ್ ಒಳಗಡೆ ಹೋಗೋದಿಲ್ಲ. ಹಾಗಾಗಿ ಆದಷ್ಟು 3 ಎಳೆ ಥ್ರೆಡ್ ಇಟ್ಕೊಂಡೇ ನೀವು ಮಾಡ್ಕೋಬೇಕಾಗತ್ತೆ. ನೋಡಿ ಈ ಥರ ಸ್ವಲ್ಪ ಲೆಂತಿಯಾಗಿ ಕಟ್ ಮಾಡ್ಕೋಬೇಕು ಥ್ರೆಡ್ನ. ಯಾಕಂದರೆ ನಾವಿಲ್ಲಿ ಗಂಟೆಲ್ಲ ಹಾಕಬೇಕಲ್ಲ, ಕೆಳಗಡೆ ಥ್ರೆಡ್ಡು ಸ್ವಲ್ಪ ಕಡಿಮೆ ಬಂದುಬಿಡುತ್ತೆ. ಹಾಗಾಗಿ ಸ್ವಲ್ಪ ನೋಡಿಕೊಂಡು ಲೆಂತಿಯಾಗಿಯೇ ಕಟ್ ಮಾಡ್ಕೊಳ್ಳಿ. ಕಟ್ ಮಾಡಿಕೊಂಡು ನೋಡಿ ಈ ಥರ ಗಂಟು ಹಾಕ್ಕೋಬೇಕು. ಇದೇ ಥರ ನಾನು ಇನ್ನೂ 2 ಪ್ರಿಪೇರ್ ಮಾಡ್ಕೋತೀನಿ. ನೋಡಿ ಇಲ್ಲಿ ಒಟ್ಟು ನಾನು 4 ಥ್ರೆಡ್ಗಳನ್ನ ಈ ರೀತಿ ಗಂಟು ಹಾಕ್ಕೊಂಡಿದ್ದೀನಿ. ಇಲ್ಲಿ ನಾನು ಕ್ರಿಸ್ಟಲ್ ಬೀಡನ್ನ ಯೂಸ್ ಮಾಡ್ಕೋತಾ ಇದ್ದೀನಿ ಸ್ನೇಹಿತರೆ. ಈ ಥ್ರೆಡ್ ಒಳಗಡೆ ಬೀಡನ್ನ ಇನ್ಸರ್ಟ್ ಮಾಡ್ಕೋಬೇಕು. ಅದಕ್ಕೋಸ್ಕರ ಇಲ್ಲಿ ನಾನು ನೀಡಲ್ನ ಯೂಸ್ ಮಾಡಿಕೊಂಡು ಹಾಕ್ಕೋತಾ ಇದ್ದೀನಿ. ನೀವು ಕೂಡ ಈ ಥರ ಯಾವುದಾದ್ರೂ ಹೆಮ್ಮಿಂಗ್ ನೀಡಲ್ಗೆ ಕಾಟನ್ ಥ್ರೆಡ್ ಹಾಕ್ಬಿಟ್ಟು ಬೀಡನ್ನ ತುಂಬ ಈಸಿಯಾಗಿ ಈ ರೀತಿ ಇನ್ಸರ್ಟ್ ಮಾಡ್ಕೊಳ್ಳಿ. ನೀವು ಈ ಬೀಡ್ ಅಂತಲ್ಲ, ಯಾವುದೇ ಥರದ ಬೀಡ್ ಆಗಿರ್ಬೋದು, ಇದೇ ಥರ ಹಾಕ್ಕೊಳ್ಳಿ, ತುಂಬ ಈಸಿಯಾಗಿ ಹಾಕ್ಕೋಬೋದು. ನೋಡಿ ಇಲ್ಲಿ ನಾನು ಫಸ್ಟ್ 2 ಥ್ರೆಡ್ಗೆ ಈ ರೀತಿ ಬೀಡ್ಗಳನ್ನ ಹಾಕಿ ಇಟ್ಕೊಂಡಿದ್ದೀನಿ. ನಾವು ಸ್ಟಾರ್ಟಿಂಗ್ ಕುಚ್ಚು ಮಾತ್ರ ಈ ರೀತಿ ಹಾಕ್ಕೋಬೇಕಾಗತ್ತೆ. ನೋಡಿ ಇದು ಪೂರ್ತಿ ಥ್ರೆಡ್ನ ಇಟ್ಕೋಬೇಕು. ಇದರಲ್ಲಿ 2ನೇ ಥ್ರೆಡ್ಡಲ್ಲಿ ಒಂದು 1/2 ಥ್ರೆಡ್ ಮಾತ್ರ ನಾವು ತೊಗೋಬೇಕಾಗತ್ತೆ. ಈಗೇನು 12 ಎಳೆ ಇತ್ತಲ್ವ, ಒಂದು 6 ಎಳೆ ಥ್ರೆಡ್ನ ಮಾತ್ರ ತೊಗೊಂಡು ನೋಡಿ ಈ ಥರ ಗಂಟು ಹಾಕ್ಕೋಬೇಕು. ನೋಡಿಕೊಂಡು ಸ್ವಲ್ಪ ನೀಟಾಗಿ ಗಂಟು ಹಾಕ್ಕೊಳ್ಳಿ. ಇಲ್ಲಿ ನಾವು ವಿಡಿಯೋ ಮಾಡ್ತಾ ಇರ್ತೀವಲ್ವ, ಸೊ ಹಾಗಾಗಿ ಕಾನ್ಸಂಟ್ರೇಟ್ ಅಲ್ಲೂ ಇರುತ್ತೆ ಇಲ್ಲೂ ಇರುತ್ತೆ, ಒಂದೊಂದು ಸ್ವಲ್ಪ ಈ ರೀತಿ ಉದ್ದ ತುಂಡ ಬರುತ್ತೆ. ಬಟ್ ನೀವು ಹಾಕ್ಕೋಬೇಕಾದ್ರೆ ಆರಾಮಾಗಿ ನೋಡಿಕೊಂಡು ನಿಧಾನಕ್ಕೆ ಹಾಕ್ಕೋಬೇಕಾಗತ್ತೆ. ಈಗ ನೆಕ್ಸ್ಟ್ ಈ ಥ್ರೆಡ್ಗೂ ಕೂಡ ಒಂದು ಬೀಡ್ ಹಾಕ್ಕೋತೀನಿ. ಬೀಡ್ ಹಾಕ್ಕೊಂಡು ಈಗ ನೆಕ್ಸ್ಟ್ ಇದರಲ್ಲೇನು ನಮಗೆ ಅರ್ಧ ಥ್ರೆಡ್ ಉಳಿಸ್ಕೊಂಡಿದ್ದೀವಲ್ವ ಪಕ್ಕದ ಬೀಡಲ್ಲಿ, ಆ ಅರ್ಧ ಥ್ರೆಡ್ಡು ಮತ್ತು ಈ ಬೀಡಿಂದ ಅರ್ಧ ಥ್ರೆಡ್ ತೊಗೋಬೇಕು. ಮಾಮೂಲಿ 6 ಎಳೆ ಥ್ರೆಡ್ನ ತೊಗೊಂಡು ನೋಡಿ ಈ ಥರ ಸ್ವಲ್ಪ ಥ್ರೆಡ್ನ ಟ್ವಿಸ್ಟ್ ಮಾಡಿಬಿಟ್ಟು ಗಂಟು ಹಾಕ್ಕೋಬೇಕಾಗುತ್ತೆ. ಆವಾಗ ಈಸಿಯಾಗಿ ನಾವು
ನಾಟ್ ಹಾಕೋಬೋದು. ನಾವು ಮಧ್ಯದ ಥ್ರೆಡ್ ಡಿಸೈನ್ ಏನು ಬರುತ್ತೆ ಅಲ್ವಾ, ಅದನ್ನು ಇವಾಗ ನಾವು ಯಾವ ರೀತಿ ಹಾಕ್ಕೊಂಡ್ವೋ ಅದೇ ಥರ ಫುಲ್ ಸ್ಯಾರಿನ ಗಂಟು ಹಾಕ್ಕೋಬೇಕಾಗುತ್ತೆ. ಈಗ ಪಕ್ಕದ ಬೀಡಿಗೂ ಕೂಡ ಬೀಡನ್ನು ಹಾಕ್ಕೋತೀನಿ. ಬೀಡ್ ಹಾಕಿಬಿಟ್ಟು ಈಗ ಎಂಡಲ್ಲೂ ಕೂಡ ನಾವು ಮಾಮೂಲಿ ನಾನು ಆಗಲೇ ತೋರಿಸ್ದಾಗೆ ಸ್ಟಾರ್ಟಿಂಗ್ ಯಾವ ರೀತಿ ಸ್ಟಾರ್ಟ್ ಮಾಡ್ಕೊಂಡಿದ್ವೋ ಎಂಡಲ್ಲೂ ಕೂಡ ನಾವು ಇದೇ ರೀತಿಯೇ ಥ್ರೆಡ್ನ ನೋಡಿ ಈ ಥರ ಗಂಟು ಹಾಕ್ಕೋಬೇಕು. ಅಂದರೆ ಅರ್ಧ ತೊಗೊಳ್ಳೋ ಹಾಗಿಲ್ಲ, ಅಲ್ಲಿ ಪೂರ್ತಿ ಥ್ರೆಡ್ನ ತೊಗೊಂಡ್ಬಿಟ್ಟು ಗಂಟು ಹಾಕ್ಬಿಡಬೇಕು. ಮಧ್ಯದಲ್ಲಿ ಮಾತ್ರ ನಾವು ಆಫ್ ಥ್ರೆಡ್ನ ತೊಗೊಂಡು ನಾಟ್ ಹಾಕ್ಕೋಬೇಕಾಗುತ್ತೆ. ಹಾಕಿಬಿಟ್ಟು ನಾವು ನಾಟ್ ಹಾಕ್ಕೊಂಡಿರ್ತೀವಲ್ವ ಆ ಜಾಗದಲ್ಲಿ ಕುಚ್ಚನ್ನು ಕಟ್ಕೋಬೇಕಾಗುತ್ತೆ. ಇಲ್ಲಿ ನಾನು ಮಧ್ಯದ ಕುಚ್ಚಲ್ಲಿ ಬೇರೆ ಕಲರ್ ಥ್ರೆಡ್ನ ಹಾಕ್ಕೋತಾ ಇದ್ದೀನಿ. ನೀವು ಬೇಕಿದ್ದರೆ 3 ಕಲರ್ಸ್ ಒಂದು ಕಲರ್ ಕುಚ್ಚು, 3 ಕಲರ್ಸ್ 1 ಕಲರ್ ಕುಚ್ಚು ಈ ಥರ ಕೂಡ ನೀವು ಹಾಕ್ಕೊಂಡು ಹೋಗ್ಬೋದು. ನಿಮ್ಮ ಇಷ್ಟ, ಇದರಲ್ಲಿ ಯಾವ ರೀತಿ ಬೇಕೋ ಆ ರೀತಿ ಸ್ವಲ್ಪ ಡಿಸೈನ್ನ ಚೇಂಜ್ ಮಾಡ್ಕೋಬೋದು. ಈಗ ಲೆಂತ್ ಎಷ್ಟು ಬೇಕೋ ಅಷ್ಟು ನೋಡಿಕೊಂಡು ನೀವು ಕಟ್ ಮಾಡ್ಕೋಬೇಕಾಗುತ್ತೆ. ನೋಡಿ ಈ ರೀತಿ ಕಾಣಿಸ್ತಾ ಇರುತ್ತೆ ಸ್ನೇಹಿತರೆ. 3 ಕುಚ್ಚನ್ನು ಕೂಡ ಕಟ್ಟಿ ತೋರಿಸ್ತಿದ್ದೀನಿ. ನಾವು ಯಾವಾಗಲೂ ನಾರ್ಮಲ್ಲಾಗಿ ಗೋಲ್ಡ್ ಬೀಡನ್ನ ಯೂಸ್ ಮಾಡಿಕೊಂಡು ಬೇಬಿ ಕುಚ್ಚುಗಳನ್ನ ಹಾಕೋತೀವಲ್ವ, ಈ ಥರ ಕ್ರಿಸ್ಟಲ್ ಬೀಡನ್ನ ಯೂಸ್ ಮಾಡಿಕೊಂಡು ಬೇಬಿ ಕುಚ್ಚನ್ನು ಹಾಕಿ ನೋಡಿ, ನಿಜವಾಗ್ಲೂ ತುಂಬ ಅಂದರೆ ತುಂಬಾ ಚೆನ್ನಾಗಿ ಬರುತ್ತೆ. ಮತ್ತು ಈ ಬೀಡ್ಸ್ಗಳು ಕಲರ್ ಹೋಗೋದಿಲ್ಲ. ಸೊ ಹಾಗಾಗಿ ಆದಷ್ಟು ಇವನ್ನು ಕೂಡ ಟ್ರೈ ಮಾಡಿ ನೋಡಿ ಸ್ನೇಹಿತರೆ. ಹಾಗೆ ಕೊನೆಯದಾಗಿ ನೋಡಿ ಈ ಥರ ಒಂದು ಡಿಸೈನ್ ಕೂಡ ಹಾಕಿದ್ದೀನಿ. ಇದನ್ನು ನಾನು ರೀಲ್ಸಲ್ಲಿ ಅಥವಾ ಶಾರ್ಟ್ಸಲ್ಲಿ ಅಪ್ಲೋಡ್ ಮಾಡಿರ್ತೀನಿ. ಸೊ ಅದನ್ನು ಕೂಡ ನೋಡಿ ತಿಳ್ಕೊಳ್ಳಿ ಯಾವ ರೀತಿ ಹಾಕೋದು ಅಂತನ. ಸ್ನೇಹಿತರೆ, ಇಲ್ಲಿಗೆ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಐ ಹೋಪ್ ನಿಮ್ಮೆಲ್ಲರಿಗೂ ವಿಡಿಯೋ ಇಷ್ಟ ಆಗಿರುತ್ತೆ ಅಂತ ಅಂದ್ಕೋತೀನಿ. ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನನಗೆ ಯಾವಾಗಲೂ ಹೀಗೇ ಸಪೋರ್ಟ್ ಮಾಡ್ತಾಯಿರಿ ಅಂತ ನಾನು ಕೇಳ್ಕೊತೀನಿ. ಸರ್ವೇ ಜನ ಸುಖಿನೋ ಭವಂತು. ಥ್ಯಾಂಕ್ಸ್ ಫಾರ್ ವಾಚಿಂಗ್.